ಅವರ ಹೆಸರಲ್ಲಿ ಗೇಟ್ ನಾರಾಯಣ ಸ್ವಾಮಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಅವರು ಛಲವಾದಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಛಲವಾದಿ ಆಗಬೇಕಾಗಿತ್ತು? ತನ್ನ ಸಮಾಜವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಛಲ ಇರಬೇಕಾಗಿತ್ತು. ಅದಕ್ಕೆ ತಕ್ಕಂತೆ ಹೆಸರಿಲ್ಲ ಅವ್ರಿಗೆ. ಹೇಳೋದು ಛಲವಾದಿ ಅಂತ. ಯಾವುದರಲ್ಲಿ ಛಲ ಅವ್ರಿಗೆ? ತನ್ನ ಸ್ವಂತ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಛಲ ಇದೆ. ಇದನ್ನು ನಮ್ಮೆಲ್ಲ ಅಧ್ಯಕ್ಷರುಗಳು ಹೇಳಿದ್ದಾರೆ. ನಾವು ಖಂಡಿತವಾಗಿ ಇಂಥ ಒಂದು ಮಾತುಗಳನ್ನು ಅವರು ಕೂಡಲೇ ನಿಲ್ಲಿಸಬೇಕು. ಹಿಂದೆ ಒಂದು ಕಾಲದಲ್ಲಿ ನಮ್ಮ RSSನ ಚಡ್ಡಿ ಅಂತ ಹೇಳಿಕೊಂಡು ಚಡ್ಡಿ ವಿರುದ್ಧ ಇಡೀ BJPಯವರ ಚಡ್ಡಿಗಳನ್ನು ತಗೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋದವರು. BJP ಪಕ್ಷ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ಪಕ್ಷ ಅದು. ಇವರೇನೋ ಹೈಲೈಟ್ ಆಗಿ ದೊಡ್ಡ ನಾಯಕ ಅಂತ ಅಲ್ಲಿ ಅನ್ನಿಸ್ಕೊತಿದ್ದಾರೆ. ಅದು ಅವ್ರಿಗೆ ಅಂತ್ಯ ಅಂತ ಅವ್ರಿಗೆ ಗೊತ್ತಿಲ್ಲ. BJP ಪಕ್ಷ ಪರಿಶಿಷ್ಟ ಜಾತಿ ವರ್ಗದವ್ರನ್ನ, ಹಿಂದುಳಿದ ವರ್ಗದವರನ್ನ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ಒಂದು ಪಕ್ಷ. ಅದು ಒಂದು ಇವಾಗಲೇ ಅವರು ಎಚ್ಚೆತ್ಕೊಂಡು ತನ್ನ ನಿಲುವನ್ನು ಬದಲಾಯಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದಾಗೆ ಅವರ ಮಾತನ್ನು ಅಲ್ಲಿಗೆ ಕೊನೆಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಲ್ಲಿ ಪ್ರತಿಭಟನೆಗೆ ಆರಂಭ ಮಾಡಬೇಕಾಗಿ ಬರುತ್ತಂತ ಈ ಸಮಯದಲ್ಲಿ ಹೇಳ್ತೀನಿ. ಖರ್ಗೆ ಸಾಹೇಬ್ರೆ 2007ರಲ್ಲಿ ಇವ್ರನ್ನ KHBಗೆ ಮೆಂಬರು ಮಾಡಿದರು, ಹೌಸಿಂಗ್ ಬೋರ್ಡ್ಗೆ. ಆಮೇಲೆ ರೈಲ್ವೆ ಬೋರ್ಡ್, ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು. ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು. ಇಷ್ಟೆಲ್ಲ ಪ್ರಯೋಜನ ನಾರಾಯಣ ಸ್ವಾಮಿ ಪಡ್ಕೊಂಡಿದ್ದಾರೆ ಖರ್ಗೆ ಸಾಹೇಬ್. ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ. ಅಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದೆ. ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ. KHB ಮೆಂಬರ್ ಆಗಿದ್ದಾಗ, ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ 25,000 ಅಡಿ ಸ್ಕ್ವೇರ್ ಫೀಟು ಜಾಗ CA ಸೈಟ್ನ ಅಲಾಟ್ ಮಾಡಿಸ್ಕೊಳ್ತಾರೆ. ಎಜುಕೇಷನ್ ಟ್ರಸ್ಟ್ ನಡೆಸ್ತೀವಿ ಅಂತ ಹೇಳಿ. ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ. ಆನಂದ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ. ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತು ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ KDAB ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ 2 ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ. KDB ರೂಲ್ಸೇ ಹೇಳುತ್ತೆ 2 ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತಗೊಂಡಿದ್ದೀರ ಜಾಗ, ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ. 18 ವರ್ಷ ಆಯಿತು, ಇದುವರೆಗೂ ಅಲ್ಲಿ ಏನೂ ಮಾಡಿಲ್ಲ. ಒಂದು ಶೆಡ್ ಹಾಕ್ಬಿಟ್ಟು ಅದಕ್ಕೆ ಯಾರು ಬಾಡಿಗೆ ಕೊಡೋಣ ಅಂತ ಕಾಯ್ಕೊಂಡು ಕೂತವ್ರೆ. ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೆಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ. ಛಲವಾದಿ ನಾರಾಯಣ ಸ್ವಾಮಿ ಮೇಲೆ ಈಗಾಗಲೇ KPCC ಅವರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಬೆಳೆಸತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನ ಮತ್ತು ಆಡಳಿತ ನಿಮಗೆಲ್ಲ ಗೊತ್ತಿದೆ. ಅಸ್ಸಾಂನ ಮುಖ್ಯಮಂತ್ರಿ ಇವತ್ತು RSS ಅವರು ಏನು ಹೇಳ್ತಾರೆ ಅದು ಮಾತ್ರ ಮಾತಾಡ್ತಾನೆ. ಕಾಂಗ್ರೆಸ್ನ ಪ್ರಾಡಕ್ಟ್. ಅದೇ ರೀತಿ ನಮ್ಮ ಛಲವಾದಿ ನಮ್ಮ ಕಾಂಗ್ರೆಸ್ನ ಪ್ರಾಡಕ್ಟು. ಖರ್ಗೆ ಸಾಹೇಬರ ಕೃಪೆ ಅವನ ಮೇಲೆ ಇತ್ತು. ಅವನಿಗೆ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ರು, ರೈಲ್ವೆ ಬೋರ್ಡ್ನ ಚೇರ್ಮನ್ ಮಾಡಿದ್ರು, ಫಾರೆಸ್ಟಿನ ಕರ್ನಾಟಕ ಫಾರೆಸ್ಟ್ನಲ್ಲಿ ಒಂದು ಸದಸ್ಯರು ಮಾಡಿ ಅವನಿಗೆ ಒಂದು ನಾಯಕತ್ವವನ್ನು ಕೊಟ್ಟಿದ್ವಿ. ಯಾಕಂದರೆ ಅವನೊಬ್ಬ ನಮ್ಮ SC ಸಮಾಜಕ್ಕೆ ಸೇರ್ತಾನೆ. ಅವನಿಗೆ SC ರೈಟ್ ಛಲವಾದಿ ಅಂತ ಒಂದು ಹೋರಾಟ ಮಾಡ್ತಂತ ಹಿನ್ನೆಲೆಯಲ್ಲಿ ಅವನಿಗೆ ಒಂದು ಬೆಳೆಸಿದ್ರು. ಆದರೆ ಅವನು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದಲ್ಲಿ ಇವತ್ತು ನಮ್ಮ ಖರ್ಗೆ ಸಾಹೇಬರು ಹೆಸರು ಪಡೆದಕ್ಕಂಥದ್ದು ಸೋಲ್ಜರ್ ಸರ್ದಾರ. ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ನಮ್ಮ AICC ಅಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡ್ಕೊಳ್ತಕ್ಕಂಥದ್ದು. ಅವ್ರ ಕುಟುಂಬದ ಮೇಲೆ ಒಂದು ಮಾತಾಡ್ತಕ್ಕಂಥ ಯೋಗ್ಯತೆ ಅವ್ನಿಗೆ ಇದೆಯಾ ಅಂತ ಒಂದು ಪ್ರಶ್ನೆ. ಮತ್ತೆ ಇವತ್ತು BJPಯವರು ಅವನಿಗೆ ಹೇಳಿ ನೀನು ಮಾತಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಖರ್ಗೆ ಸಾಹೇಬ್ರ ಹತ್ರದಲ್ಲಿ ನೋಡಿರ್ತಕ್ಕಂಥ ಒಂದು ಚಲೋ
ಈ ಖರ್ಗೆ ಅವ್ರಿಗೆ ಅಟ್ಯಾಕ್ ಮಾಡ್ಬೇಕಂದ್ರೆ ಈಗ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಮನೆಯಲ್ಲಿ ಯಾರು ಹತ್ತಿರದ ಅವ್ನು ತಾನೇ ಮಾತಾಡಿಸ್ಬೇಕು ಅಂತ ಅವನ ಕೆಲಸವನ್ನು ಈ BJP ಅವರು ಮಾಡೋದಂತ ಇವ್ರು ಮಾಡೋದು ಮರೆತು ನಮ್ಮ ನಾಯಕರು ಪ್ರಿಯಾಂಕ್ ಖರ್ಗೆ ಆಗಲಿ ನಮ್ಮ ಖರ್ಗೆ ಸಾಹೇಬರಾಗಲಿ ಅವ್ರ ಮೇಲೆ ಮಾತಾಡ್ತಾರೆ ಸರಿ ಇಲ್ಲ ಅಂತ ನಾವು ಜಿಲ್ಲಾಧ್ಯಕ್ಷರು ಖಂಡಿಸ್ತಾ ಇದ್ದೇವೆ. ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ದಯವಿಟ್ಟು ನೀನು ಮಾಡಿರೋ ತಪ್ಪನ್ನ ನೀನು ಫಸ್ಟು ಸರಿಪಡಿಸ್ಕೊಳಪ್ಪ, ಆಮೇಲೆ ನಮ್ಮ ನಾಯಕರ ಮೇಲೆ ಆರೋಪ ಮಾಡು. ಸುಮ್ಮನೆ ನೀನು RSS BJP ಮೆಚ್ಚಿಸೋ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ.